ಈಗ ಏನಾಗಿದೆ ಇನ್ಸಿಡೆಂಟ್ ಹೇಳಿ, ಏನಾಗಿದೆ ಏನಾಯ್ತು ಹೇಳಿ. ನೀ 20 ಕೇಳಿದೆ, ಅವ್ರು ಏನಂದ್ರು? ಕೊಡಲ್ಲ ಅಂದ್ರಲ್ವಾ? ಹಾಗಾಗಿ ಇವನ್ ಮೇಲೆ ಏನ್ ಆಕ್ಷನ್ ತಗೋತೀರಾ? ಅವ್ರು ಮತ್ತೆ ದುಡ್ಡು ತಗೊಂಡ್ ಬಿಡಬಾರ್ದು ಅವ್ರನ್ನ. ಯಾವುದೇ ಬಸ್ ನಿಲ್ದಾಣಗಳಲ್ಲಿ ಕೊಂಡುಕೊಳ್ಳುವ ಪದಾರ್ಥಗಳಿಗೆ ಅಲ್ಲಿರುವ ಮಳಿಗೆಗಳಲ್ಲಿ ದುಪ್ಪಟ್ಟು ದರವನ್ನು ವಸೂಲು ಮಾಡಲಾಗುತ್ತೆ. ಈ ದಂಧೆಯಂತೂ ಅವ್ಯಾಹತವಾಗಿ ನಡೀತಾ ಇದೆ. ಇದಕ್ಕೆ ಸರ್ಕಾರ ಕಡಿವಾಣ ಹಾಕೋದೇ ಇಲ್ವಾ ಅನ್ನುವ ಪರಿಸ್ಥಿತಿ ಇದೆ. ಎಷ್ಟು ಜನ ದನಿ ಎತ್ತಿದ್ರು ಕೂಡ ದೂರಗಳಿಗೆ ಪ್ರಯಾಣಿಸುವಂಥ ಬಸ್ಗಳಲ್ಲಿ ಕೂಡ ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸುವ, ತಿಂಡಿಗೆ ನಿಲ್ಲಿಸುವಂಥ ವೇಳೆಯಲ್ಲಿ ಅಲ್ಲಿರುವಂಥ ಅಂಗಡಿಗಳಲ್ಲಿ 5 ರೂಪಾಯಿ ಇರುವಂಥ ಪ್ಯಾಕೆಟ್ಗೆ 10 ರೂಪಾಯಿ ವಸೂಲಿ ಮಾಡೋದು, 10 ರೂಪಾಯಿ ಇರೋದಕ್ಕೆ 15 ರೂಪಾಯಿ ವಸೂಲಿ ಮಾಡೋದು, ಈ ರೀತಿಯ ಒಂದು ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಇದರ ವಿರುದ್ಧ ಯಾರೂ ಮಾತಾಡೋದೇ ಇಲ್ಲ ಅನ್ನುವ ಪರಿಸ್ಥಿತಿ ಉಂಟಾಗಿದೆ. ಮಾತಾಡಿದ್ರು ಕೂಡ ಇದ್ರ ಬಗ್ಗೆ ಯಾರೂ ಕೂಡ ಕ್ರಮ ತೆಗೆದುಕೊಳ್ಳೋದಿಲ್ಲ, ಸರ್ಕಾರ ಏನು ಕ್ರಮ ತಗೋತಾ ಇಲ್ಲ ಅಂತ. ಈಗ ಮೆಜೆಸ್ಟಿಕ್ ಸುತ್ತಮುತ್ತ ಇದು ಅವ್ಯಾಹತವಾಗಿ ನಡೀತಾ ಇರೋದ್ರಿಂದ ವೈದ್ಯರು ಹಾಗೆ ಸೋಷಿಯಲ್ ಆಕ್ಟಿವಿಸ್ಟ್ ಆದಂತ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಇದರ ಬಗ್ಗೆ ದನಿ ಎತ್ತಿದ್ದಾರೆ. ಪೊಲೀಸರನ್ನ ಕರೆಸಿ ನೇರವಾಗಿನೇ ಆಕ್ಷನ್ ಮಾಡಿಸಿದ್ದಾರೆ. ಹೆಚ್ಚು ವಸೂಲಿ ಮಾಡಬೇಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದು ಸರ್ಕಾರಕ್ಕೆ ತಲುಪಬೇಕು. ಸತ್ತಂತಿರುವಂಥ ಸರ್ಕಾರ, ಮೈಗೆ ಎಣ್ಣೆ ಬಳ್ಕೊಂಡು ಓಡಾಡ್ತಾ ಇರುವಂಥ ಸರ್ಕಾರ ಬರೀ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಜನರ ಜೀವನ ಹಿಂಡೋದ್ರಲ್ಲಿ ಈ ರೀತಿಯ ಕಾನೂನು ಸುವ್ಯವಸ್ಥೆ ಎಷ್ಟು ಕೈಕೊಟ್ಟರೂ ಕೂಡ ಎಲ್ಲಿ ವಸೂಲಿ, ದೌರ್ಜನ್ಯ, ದಬ್ಬಾಳಿಕೆ, ವಂಚನೆ, ಮೋಸ ನಡೀತಾ ಇದ್ರು ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ, ಸತ್ತಾಗಿ ಕೂತ್ಕೊಂಡಿದೆ. ಇದು ಸರ್ಕಾರಕ್ಕೆ ಮುಟ್ಟೋದು ಯಾವ? ಅನ್ನ ತಿನ್ನೋರು ಈ ಕೆಲಸ ಮಾಡಬಾರ್ದು ಅಂತ ವೈದ್ಯ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಆಕ್ರೋಶದಿಂದ ಹೇಳ್ತಾರೆ. ನಾವೆಲ್ಲ ಇಡೀ ಬೆಂಗಳೂರಲ್ಲೆಲ್ಲ ನಡೀತಾ ಇದೆ, ಕಣ್ಕಂಡಲ್ಲೆಲ್ಲ ನಡೀತಾ ಇದೆ, ಸರಿ ಮಾಡೋಕ್ಕಾಗುತ್ತಾ? ಏನೋ ನನಗನ್ಸಿದ್ದು ಅಲ್ಲಿಗೆ ನನಗೆಲ್ಲ ಅನ್ಯಾಯ ಅನ್ನಿಸ್ತು, ಅಲ್ಲಿ ಕರ್ಕೊಂಬಂದು ಅಲ್ಲಿ ದೂರು ಕೊಡುವಂಥ, ಇಲ್ಲಾಂದ್ರೆ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸನ ಮಾಡಿಸಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪಾಪ ಅವ್ರವ್ರು ವ್ಯವಹಾರ ಮಾಡ್ತಾ ಇರ್ತಾರೆ, ಎಲ್ಲರೂ ಕಾಮನ್ ಅದು. ನಿಮ್ದು ಬಾಡಿ ಕ್ಯಾಮ್ರಾ ಇಲ್ವಾ? ಹಾಕೋಬೇಕಲ್ಲ ಸರ್, ಬಾಡಿ ಕ್ಯಾಮ್ರಾ ಬೇಕು, ಹೆಸರು ಬೇಕು, ಹಾಕೊಳ್ಳಿ. ಬಾಡಿ ಕ್ಯಾಮ್ರಾ ನೇಮ್ ಪ್ಲೇಟ್ ಇಲ್ಲ ಹೆಂಗೆ ಸರ್ ನಿಮ್ಮದು? ಇದೆ, ಗುಡ್. ಬಾಡಿ ಕ್ಯಾಮ್ರಾ ಹಾಕೊಳ್ಳಿ. ಈಗ ಏನಾಗಿದೆ ಇನ್ಸಿಡೆಂಟು ಹೇಳಿ, ಏನಾಗಿದೆ ಏನಾಯ್ತು ಹೇಳಿ. ನೀ 20 ಕೇಳಿದೆ, ಅವ್ರು ಏನಂದ್ರು? ಕೊಡಲ್ಲ ಅಂದ್ರಲ್ವಾ? ಈ ಥರದ್ದು ನಾನು ಹೇಳ್ತಾ ಇರೋದು, ಇದು ಸಿಸ್ಟಮ್ದ ಪಾರ್ಟ್. ಇದು ನಿಮ್ದೇ ಹೇಳ್ತಾ ಇಲ್ಲ, ಇಡೀ ಸಿಸ್ಟಮೇ ಹಂಗಾಗಿರೋದು. ನಾವೆಲ್ಲ ಮಾಡಿದ್ವಿ, ಎಲ್ಲ ಕಡೆ ನೋಡಿದೀವಿ. ಇದನ್ನ ನಾನು ನೋಡ್ಕೊಂಬಂದಿದ್ದೀನಿ. ಎಲ್ಲೆಲ್ಲಿ ಇರುತ್ತೋ ನಾವು ಎಷ್ಟು ಸಾಧ್ಯ ಆಗುತ್ತೋ ಬದಲಾಯಿಸೋಕ್ಕಾಗಲ್ಲ. ಸಮಾಜನ ಕಣ್ಣಿಗೆ ಕಂಡಿದ್ದಾದ್ರೂ ಬದಲಾಯಿಸ್ಬೇಕಲ್ಲ. ಹೊಟ್ಟೆಗೆ ಅನ್ನ ತಿಂತೀವಿ ಅಂದಮೇಲೆ, ಒಂದಿಷ್ಟು ಜವಾಬ್ದಾರಿ ಇದೆ ಅಂದಮೇಲೆ, ಅದು ಗೌರವಯುತವಾಗಿದೆ ಅಂದ್ರೆ ನಾನು ಮಾಡ್ಬೇಕು ಕೆಲಸನ. ಹಾಗಾಗಿ ಇವನ್ ಮೇಲೆ ಏನು ಮಾಡ್ತೀರಾ, ಏನು ಕತೆ? ಅವ್ರನ್ನ ಅಲ್ಲ, ಕಂಪ್ಲೇಂಟ್ನ ಅವ್ರಿಗೆ ಏನು ಮಾಡ್ತೀರಾ, ಏನು ಆಕ್ಷನ್ ತಗೋತೀರಾ? ಬಿಡ್ತೀನಿ ಆಫೀಸ್ ಸಾಹೇಬ್ರಿಗೆ. ಜಾಸ್ತಿ ದುಡ್ಡು ಕೇಳ್ದಂತ ಅವ್ರು ಮತ್ತೆ ದುಡ್ಡು ತಗೊಂಡ್ ಬಿಡಬಾರ್ದು ಅವ್ರನ್ನ. ಇಲ್ಲ ಬಿಡಿ, ಕಾನೂನು ಬದ್ಧವಾಗಿ, ನ್ಯಾಯಯುತವಾಗಿ ನೋಡಿ ಸರ್. ನಾನು ಹೇಳ್ತಾ ಇರೋದಷ್ಟೇ. ಇಲ್ಲ, ನಾನು ಬರ್ತೀನಿ, ನಾನು ಅಪ್ಡೇಟ್ಸ್ ಇರುತ್ತೆ, ನಾನು ಬಿಸಿ ಇದ್ದೀನಿ, ನಾನು ಡಾಕ್ಟ್ರು, ನನ್ಗೆ ಗೊತ್ತಿರೋದಕ್ಕೇನೆ. ಯಾಕಂದ್ರೆ ಸಿಸ್ಟಮ್ ಹಂಗೆ ಹಾಳಾಗಿದೆ. ನಾನು ನಿಮ್ದು ಹೇಳ್ತಾ ಇಲ್ಲ, ನಿಮ್ಮನ್ನೇನು ಬ್ಲೇಮ್ ಮಾಡ್ತಾ ಇಲ್ಲ. ನೀವು ತಕ್ಷಣಕ್ಕೆ 5 ನಿಮಿಷಕ್ಕೆ ಬಂದ್ರಿ, 15 ನಿಮಿಷ ಇರುತ್ತೆ ನಿಮ್ದು ಕಾನೂನು ಪ್ರಕಾರ. 112ಗೆ 15 ನಿಮಿಷದಲ್ಲಿ ಬರ್ತಾರೆ, ನೀವು 5 ನಿಮಿಷದಲ್ಲಿ ಬಂದಿದ್ದೀರಾ, ನಿಮ್ಗೆ ಹೆಮ್ಮೆ ಇದೆ. ಬಟ್ ಇವ್ರಿಗೇನಂದ್ರೆ ಈ ಥರದನ್ನ ಮಾಡಬಾರ್ದು. ಅವನು ಅರ್ಥ ಆಯ್ತಲ್ಲ, ನಮ್ಗೇನು ಹೇಳ್ತದೆ, ಅವನೊಬ್ಬರಿಗೆ ದುಡ್ಡು ಕೊಡ್ತಾ ಇದ್ದಾನೆ. ಅವ್ನು ತೊಗೊಳೋದಕ್ಕೂ ಕಾರಣ ಇರುತ್ತೆ. 3 ರೂಪಾಯಿ ಎಕ್ಸ್ಟ್ರಾ ಯಾಕೆ ತೊಗೋತಾನೆ ಹೇಳಿ? ಅವನು ಸಿಸ್ಟಮ್ ಭಾಗ ಆಗಿದೆ, ನಾನೇನು ಬಿಚ್ಚಿಡ್ಬೇಕಾಗಿಲ್ಲ. ನಿಮಗೆ ಎಲ್ಲರಿಗೂ ಕಾನೂನು ಅಂತದ್ದು ಯಾರಿಗೂ ಗೊತ್ತಿಲ್ವಾ? ಎಲ್ರಿಗೂ ಗೊತ್ತಿದೆಯಲ್ಲ ಇದು. ಅದಕ್ಕೆ ನೀವು ಏನು ಮಾಡ್ತಿರೋ ಸ್ವಲ್ಪ ನ್ಯಾಯ ನಿಯತ್ತಿಂದ ಬದುಕೋದಕ್ಕೆ ಹೇಳಿ ಅಷ್ಟೇ. ನೀವು ಏನು ಮಾಡ್ತಿರೋ ಆದರೆ ಮತ್ತೆ ನಾನು ಅಷ್ಟೇ, ನಾನು ಅಷ್ಟೇ ಹೇಳ್ತಾ ಇರೋದು, ಬೇರೆ ಏನಲ್ಲ. ನನ್ನ ಇವ್ರದಲ್ಲ ಇರುತ್ತೆ, ಎಲ್ಲ ಇರೋದು ಸಿಸ್ಟಮ್ ಹಂಗಿದೆ ಬಿಡಿ. ನಮ್ಮ ಕಂಡಿದ್ದು ನಾವು ಹೇಳ್ತಾ ಇದೀವಿ, ಹಂಗೆಲ್ಲ ಸಿಸ್ಟಮ್ ಚೇಂಜ್ ಮಾಡೋಕ್ಕಾಗಲ್ಲ. ಇಡೀ ಮೆಜೆಸ್ಟಿಕ್ ಹಂಗಿದೆ, ಅದ್ರ ಬಗ್ಗೆ ಮಾತಾಡಲ್ಲ. ನಮ್ಮ ಕಣ್ಣಿಗೆ ಕಂಡದ್ದನ್ನು, ನಾವು ನೋಡಿದ್ದನ್ನು ವಿರೋಧಿಸ್ತೀವಿ. ನಾನು ಯಾಕೆ ಕರೆದು ಯಾಕೆ ರಿಕಾರ್ಡಿಂಗ್ ಮಾಡ್ತೀವಿ ಅಂದ್ರೆ, ರಿಕಾರ್ಡಿಂಗ್ ಬೇಕು ಎಲ್ಲನೂ. ಯಾಕೆ ನಿಮ್ಗೆ ಬಾಡಿ ಕ್ಯಾಮ್ರಾ ಕೊಟ್ಟಿದ್ದೆ ನಿಮಗೆ, ನಮಗೋಸ್ಕರನೇ. ಈಗ ನಿಮ್ಮ ಕ್ಯಾಮ್ರಲ್ಲಿ ರಿಕಾರ್ಡಿಂಗ್ ಆಗುತ್ತಲ್ಲವ, ನಾನು ಯಾರು ಅಂತ ನೀವು ಫೋಟೋ ವಿಡಿಯೋ ಮಾಡ್ಕೋಬೇಕು. ಹಾಂ, ಆದರೆ ಅವ್ರಿಗೊಂದು ಪಾಠ ಹೇಳಿ ಅಷ್ಟೇ. ತಪ್ಪನ ಇನ್ನೊಂದ್ಸರಿ ಮಾಡಬಾರ್ದು ನೀನು. ಹಾಂ, ನಾನು ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ. ಏನಂದ್ರೆ ಇದೇ ಪದೇ ಈ ತಪ್ಪು ಪದೇ ಆಗಬಾರ್ದು ಅಂತ ಮಾಡಬಾರ್ದು. ಒಂದಿಷ್ಟು ಗೌರವದಿಂದ ಬದುಕೋದು ಕಲಿ ನೀನು. ನಿನ್ಗೆ ಅರ್ಥ ಆಗುತ್ತೆ, ನಮಗೆ ನಿನ್ನ ಪರಿಸ್ಥಿತಿನ ಅರ್ಥ ಆಗುತ್ತೆ, ಅವ್ರ ಪರಿಸ್ಥಿತಿನ ಅರ್ಥ ಆಗುತ್ತೆ. ಸಿಸ್ಟಮ್ ಇದು ಹಾಳಾಗಿರೋದಕ್ಕೆ ಇನ್ನು ಮುಂದೆ ಹಂಗೆ ಮಾಡಬಾರ್ದು ನೋಡು. ಇಲ್ಲ ಅಂದರೆ ನಾನು ಕಂಪ್ಲೇಂಟ್ ಮಾಡಿಸ್ತೀನಿ. ಅದು ಏನಾಗುತ್ತೆ, ಯಾವ ಸೆಕ್ಷನ್ ಬರುತ್ತೋ IPC ಅದನ್ನ ಅದ್ರ ಪ್ರಕಾರ ಏನು ಬರುತ್ತೆ, ಏನು ಸೆಕ್ಷನ್ ಬರುತ್ತೆ. ಹಾಂ, ಆಯಿತು. ಸರಿಯಾಗಿ ಮಾಡೋದನ್ನ ಕಲಿ ನೀನು. ಮತ್ತೆ ಬಿಹೇವ್ ಮಾಡೋದು ಇದೆಯಲ್ಲ, ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಹೋಗು. ಮತ್ತೆ ನನಗೆ ಏನಂತ ನಿನ್ನ ದುಡ್ಮೇನೋ ಅದು ಅಲ್ಲಿಲ್ಲ, ಹಿಂಗೆ ಮಾಡ್ತಾರಲ್ಲ. ಇಲ್ಲಿ ಕೆಲವರು ಬರ್ತಾರೆ, ಕೆಲವು ಲೋಪರ್ಸ್ ಬಂದ್ಬಿಟ್ಟು ಏನು ಮಾಡ್ಬಿಡ್ತಾರೆ, ಬೆದರಿಸ್ತಾರೆ, ಕಿತ್ಕೊಂಡು ಹೋಗ್ತಾರೆ ದುಡ್ಡನ್ನ. ಎಲ್ಲರೂ ಅದೇ ಥರ ಇರಲ್ಲ. ಅರ್ಥ ಆಯ್ತಲ್ಲ? ನಾನು ಒಬ್ಬ ಡಾಕ್ಟ್ರು. 17 ರೂಪಾಯಿ ಮತ್ತು 20 ರೂಪಾಯಿ ಡಿಫ್ರೆನ್ಸ್ ಇದು.
17 ರೂಪಾಯಿಗೆ 17 ರೂಪಾಯಿ ತಗೋಬೇಕು, 20ಕ್ಕೆ ಯಾಕೆ ತಗೊಂಡ ಅಂತ ಅಷ್ಟೇ. ಇದು ಬೇರೆ ಏನಲ್ಲ. ಇದನ್ನ ಅರ್ಥ ಆಯ್ತಲ್ಲ? ಇನ್ನೊಂದ್ಸರಿ ಈ ತರ ಹೊಟ್ಟೆ ಮೇಲೆ ಹೊಡಿಬಾರ್ದು ಆ ಉದ್ದೇಶಕ್ಕೆ ಬಿಟ್ಟಿದ್ದೀನಿ. ಹೋದ್ರೆ ಮತ್ತೆ ಅಲ್ಲಿ ಬೇರೆ ಆಗುತ್ತೆ. ಈಗ IPC ಸೆಕ್ಷನ್ ಪ್ರಕಾರ ಏನ್ ಬರುತ್ತೋ ಅದು ಹಾಕ್ಬೇಕಾಗುತ್ತೆ, ಸೆಕ್ಷನ್ ಹಾಕ್ಬೇಕು, ಆಮೇಲೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸಾರಿ ಕೇಳ್ಕೊ. ಆಯ್ತು ಸರ್, ಮಾಡಲ್ಲ ಸರ್. ಆಯ್ತು ಮಾಡ. ಸರಿ ಸರಿ ಸರ್, ಸರಿ. ಏನ್ ಬೇಡ, ರಿಸಾಲ್ವ್ ಮಾಡಿ ಅಷ್ಟೇ. ನಾನು ರಿಸಾಲ್ವ್ ಅಂತ ಕೊಡ್ತೀನಿ. ಅವ್ರು ಕಂಪ್ಲೇಂಟ್ ಮಾಡ್ತಾರೆ, 1 1 2 ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ. ಏ ಬೇಡ ಬೇಡ, ನಿನಗೆ ಬೇಡ, ಅವ್ನು ಕರ್ಕೊಂಡೇನು ಹೋಗೋದು ಇಲ್ಲ, ಕರ್ಕೊಂಡು ಹೋಗಲ್ಲ ಅವರು. ಇನ್ನೊಂದ್ಸರಿ ಹಂಗೆ ಮಾಡಬಾರ್ದು. ಸರಿಯಾಗಿ ಯಾರೋ ಬಂದವ್ರಿಗೆ ಸ್ವಲ್ಪ ಪೊಲೈಟ್ ಆಗಿ ಸ್ವಲ್ಪ ಗೌರವದಿಂದ ನೋಡ್ಕೋಬೇಕು. ಫಸ್ಟ್ ಮಾತಾಡೋದು ಇವರು ಎಲ್ಲ ಒಂದೇ ಥರ ಇರಲ್ಲ. ನೀವೆಲ್ಲ ತಿಳ್ಕೊಂಡು ಅವ್ರು ಮುಖ ನೋಡ್ಬೇಕು, ಆ ಥರ ಕಾಣ್ತಾರೆ ಅವರು. ಅರ್ಥ ಆಯ್ತಲ್ಲ? ಸರಿ ಕೇಳ್ಕೊಂಡು ನೋಡೋದು. ಸರಿ ಸರಿ, ಓಕೆ 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 ಸರ್, ಥ್ಯಾಂಕ್ ಯು.